Hi students, today we have to discuss about the guarantee of profit to a partner. About the guarantee of profit to a partner. Sometimes a new partner is admitted into existing partnership firm with a guarantee of certain minimum profits. Okay? Sometimes a new partner is admitted into an existing firm with guarantee of certain minimum profits. Such profits is given by the old partners in certain ratios or any of them individually to a new partner. Any of them individually to a new partner. ಅಂದರೆ ಯಾರಾದರೂ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡಿಕೊಂಡಾಗ ಅಂದರೆ ಇರುವಂಥ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫರ್ಮ್ಗೆ ಹೊಸ ಪಾರ್ಟ್ನರ್ನ ತಗೊಂಡಾಗ ಅವರಿಗೆ ಮಿನಿಮಮ್ ಅಮೌಂಟ್ ಪ್ರಾಫಿಟನ್ನು ಭರವಸೆನ ಕೊಡ್ತಾರೆ. ಇಲ್ಲಿ ಭರವಸೆನ ಕೊಟ್ಟು ಅವ್ರನ್ನ ಅಡ್ಮಿಟ್ ಮಾಡ್ಕೋತಾರೆ. ಎಕ್ಸಾಂಪಲ್ 5,000 ಪ್ರಾಫಿಟ್ ಎವರಿ ಇಯರ್ ಕೊಟ್ಟೇ ಕೊಡ್ತೀವಿ, ಅದು ಗ್ಯಾರಂಟಿ. ಅದು ಅವನ ರೇಷಿಯೋ ಜಾಸ್ತಿ ಇದ್ದರೆ, ಅವನು ಎವರಿ ಇಯರ್ ರೇಷಿಯೋದಲ್ಲೇ ಜಾಸ್ತಿ ಇದ್ದರೆ ಹಾಗೆ ನೀವು ಕೊಡಲ್ಲ. ಅದು ಬೈ ಚಾನ್ಸ್ ಅವನ ರೇಷಿಯೋದಲ್ಲಿ ಪ್ರಾಫಿಟ್ನ ಶೇರ್ ಮಾಡಿದಾಗ 5,000ಗಿಂತ ಕಡಿಮೆ ಆದರೆ, ಬಿಲೋ 5,000 ಅವ್ನಿಗೆ ಏನಾದರೂ ಅಮೌಂಟ್ ಬಂದರೆ, ಪ್ರಾಫಿಟ್ ಬಂದರೆ ಆ ಪ್ರಾಫಿಟನ್ನು ಕಾಂಪನ್ಸೇಟ್ ಮಾಡ್ತಾರೆ. ಯಾರು ಉಳಿದಂಥ ಪಾರ್ಟ್ನರ್ಸ್ ಕಾಂಪನ್ಸೇಟ್ ಮಾಡಬಹುದು. ಅದರಲ್ಲಿ ಎಲ್ಲರೂ ಮಾಡ್ಬೋದು ಅಥವಾ ಯಾರಾದರೂ ಒಬ್ಬ ಕಾಂಪನ್ಸೇಟ್ ಮಾಡಬಹುದು. ಈ ಕಾಂಪನ್ಸೇಟ್ ಮಾಡೋದಕ್ಕೆ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ಗೆ ಪಾರ್ಟ್ನರ್ ಅಂತ ಕರೀತಾರೆ. ಇಲ್ಲಿ ಓಕೆ, ಕಾಂಪನ್ಸೇಟ್ ಮಾಡ್ತೀವಿ. ಎಕ್ಸಾಂಪಲ್ ಎ ಪಾರ್ಟ್ನರ್ಗೆ 5,000 ರೂಪಾಯಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಆದರೆ ಎ ಪಾರ್ಟ್ನರ್ಗೆ 5,000 ರುಪೀಸ್ ಬರಲಿಲ್ಲ. ಅವನಿಗೆ ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಅಕೌಂಟ್ ಹಾಕ್ತೀವಿ. ಅಪ್ರಾಪ್ರಿಯೇಷನ್ ಅಕೌಂಟು ನೀವು ಆಗಲೇ ನಾನು ಪ್ರಿಪೇರ್ ಮಾಡಿದ್ದೀನಿ, ಅದು ನೋಡಿದ್ದೀರಾ. ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ಇವನಿಗೆ 5,000ಗಿಂತ ಕಡಿಮೆ ಬಂದರೆ, ಎಷ್ಟು ಕಡಿಮೆ ಬಂತು ಅದನ್ನು ಇರುವಂಥ ಓಲ್ಡ್ ಪಾರ್ಟ್ನರ್ಸ್ ಯಾರಿದ್ರು ಅವರು ಅವನಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಆಯಿತಾ? ಇದಕ್ಕೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಅಂತ ಕರೀತಾರೆ. ಹಾಗಾದರೆ ಎಷ್ಟು ಪ್ರಾಫಿಟ್ ಇರುತ್ತೆ? ಎಷ್ಟು ಪ್ರಾಫಿಟ್ ಇರುತ್ತೆ ನೋಡಿದ್ರೆ ನೋಡಿ, 5,000 ಎ ಇಸ್ ಎ ಪಾರ್ಟ್ನರ್, he get rupees 5,000 as per his profit sharing ratio. But his guaranteed amount is rupees 8,000. Example, this is a guaranteed profit, this is actual profit. Actual profit rupees 5,000, guaranteed profit rupees 8,000. The difference amount when the guaranteed actual profit is less than the guaranteed amount, at that time the existing partner should be maybe paid to the new partner or admitted partner. ಯಾವಾಗ ನಾವು ಆಕ್ಚುಯಲ್ ಪ್ರಾಫಿಟ್ ಅವನ ಪ್ರಾಫಿಟ್ ಕಡಿಮೆ ಆದರೆ, ಗ್ಯಾರಂಟಿಡ್ ಪ್ರಾಫಿಟ್ಗಿಂತ ಕಡಿಮೆ ಆದಾಗ ಮಾತ್ರ ಕೊಡೋದು. ಜಾಸ್ತಿ ಆಗಿಬಿಟ್ರೆ 8,000 ಇದಾಗ್ಬಿಟ್ರೆ ಅಥವಾ 9,000 ಆಗಿಬಿಟ್ರೆ 10,000 ಆಗಿಬಿಟ್ರೆ ಅವ್ನಿಗೆ ಏನು ಕೊಡುವಾಗಿಲ್ಲ. ಅಲ್ಲಿ ಯಾವುದೇ ಗ್ಯಾರಂಟಿ ವರ್ಕೌಟ್ ಆಗಲ್ಲ. ಗ್ಯಾರಂಟಿ ನಾವೇನು ಕೊಟ್ಟಿದ್ದೀವೋ ಅದೇನು ವರ್ಕೌಟ್ ಆಗಲ್ಲ. ಅಲ್ಲಿ ಬೇಕಾ ನೆಸಿಟಿನೇ ಇಲ್ಲ, ಅದನ್ನು ಕ್ಯಾಲ್ಕುಲೇಷನ್ ಮಾಡೋ ನೆಸಿಟಿನೇ ಇಲ್ಲ. ವ್ಯಾನ್ ದ ಆಕ್ಚುಯಲ್ ಪ್ರಾಫಿಟ್ ಆಸ್ ಪರ್ ದ ರೇಷಿಯೋ ಆಫ್ ನ್ಯೂ ಪಾರ್ಟ್ನರ್ ಲೆಸ್ ದ್ಯಾನ್ ಬೈ ದ ಗ್ಯಾರಂಟಿಡ್ ಅಮೌಂಟ್, ಗ್ಯಾರಂಟಿಡ್ ಪ್ರಾಫಿಟ್ ಆರ್ ಗ್ಯಾರಂಟಿಡ್ ಅಮೌಂಟ್, ಅಟ್ ದಟ್ ಟೈಮ್ ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಶುಡ್ ಬಿ ಪೇಯ್ಡ್ ಟು ಎ ನ್ಯೂ ಪಾರ್ಟ್ನರ್. The difference amount should be paid by the existing partner to a new partner according to their ratios. Okay? ಅವರ ರೇಷಿಯೋ ಏನಿದೆ ಆ ರೇಷಿಯೋದಲ್ಲಿ ಈ ಡಿಫ್ರೆನ್ಸ್ ಅಮೌಂಟ್ ಏನು ಬಂತು, 8,000 ಗ್ಯಾರಂಟಿ ಕೊಟ್ಟಿದ್ದೀವಿ, ಬಟ್ ಆ್ಯಕ್ಚುಯಲ್ ಪ್ರಾಫಿಟ್ 5,000 ಬಂದಿದೆ, 3,000 ಡಿಫ್ರೆನ್ಸ್ ಆಗಿದೆ. ಓಕೆ, ದಿಸ್ ಇಸ್ ದ ಡಿಫಿಸಿಯನ್ಸಿ ಪ್ರಾಫಿಟ್. This profit should be paid by the old partners to the new partner in their ratio, certain ratio. ಅದು ಏನು ರೇಷಿಯೋ ಇರುತ್ತೆ ಓಲ್ಡ್ ಪಾರ್ಟ್ನರ್ಸ್ ಅವ್ರದ್ದು ರೇಷಿಯೋ ಆಗಿರುತ್ತೆ
ಪೇಮೆಂಟ್ ಮಾಡಬೇಕು. ಓಕೆ, ದಿಸ್ ಇಸ್ ಕಾಲ್ಡ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಆಯ್ತಾ, ಇದನ್ನ ನಾವು ಹೇಳ್ತೀವಿ. ಇದರಲ್ಲಿ ಪ್ರಾಬ್ಲಮ್ಗಳಿವೆ. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೇಮ್ ಅಲ್ಲಿ ನಾವು ಅಪ್ರಾಪ್ರಿಯೇಷನ್ ಅಕೌಂಟ್ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀವಿ, ಸೇಮ್ ಅಪ್ರಾಪ್ರಿಯೇಷನ್ ಬರುತ್ತೆ. ಬಟ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ, ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ನಾವು ಇದನ್ನು ಅಡ್ಜಸ್ಟ್ ಮಾಡಬೇಕಾಗುತ್ತೆ, ವರ್ಕಿಂಗ್ ನೋಟ್ ಮಾಡಬೇಕಾಗುತ್ತೆ, ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅದನ್ನು ಈಗ ಪ್ರಾಬ್ಲಮ್ ಮಾಡ್ತೀನಿ. ನೆಕ್ಸ್ಟ್ ಈಗ ಪ್ರಾಬ್ಲಮ್ ಮಾಡ್ತೀನಿ, ನೋಡೋಣ. ಫಸ್ಟ್ ಪ್ರಾಬ್ಲಮ್ is the problem. Is the first problem. You see, you read this problem. X, Y and Z. X, Y and Z are in X, Y or Z in partnership, sharing profits in the ratio of 3:2:1. Sharing profits in the ratio of 3:2:1 respectively. Z share in the profit is guaranteed by X and Y. Guaranteed by X and Y to be a minimum of rupees 8,000. To be a minimum of rupees 8,000. The net profit for the year ended 31st March 31st, 2020 was rupees 30,000. Was rupees 30,000. Prepare profit and loss appropriation account. Prepare profit and loss appropriation account. How to distribute the profit among all partners. Okay, we have to find out the amount of profits of all partners. Okay, this is the problem. X, Y and Z ಅವರು ಪಾರ್ಟ್ನರ್ ಇದ್ದಾರೆ. ಇಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅದರಲ್ಲಿ ಝಡ್ಗೆ ಅವರು ಗ್ಯಾರಂಟಿ ಕೊಡ್ತಾರೆ. ಏನು ಗ್ಯಾರಂಟಿ ಕೊಟ್ಟಿದ್ದಾರೆ? ಮಿನಿಮಮ್ 8,000 rupees ಕೊಡ್ತೀವಿ ಎವ್ರಿ ಇಯರ್. ನಿಮ್ಗೆ ಏನಾದರೂ ಪ್ರಾಫಿಟ್ ಕಡಿಮೆ ಆದರೆ ಅಂದರೆ ಇದು ರೇಷಿಯೋ ಇದೆ. ರೇಷಿಯೋ ಏನಿದೆ? 3:2:1 ರೇಷಿಯೋ ಇದೆ. 3:2:1. ಹಾಗಾದರೆ ಝಡ್ ರೇಷಿಯೋ 1 ಇದೆ. ಓಕೆ, 3:2:1. 3:2:1 ಅಲ್ಲಿ X, Y, Z. ಓಕೆ, ಟೋಟಲ್ 6. ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ. ಟೋಟಲ್ ತಗೋಬೇಕು. ಇದು 6. ಆ 6 ನ ಡಿನಾಮಿನೇಟರ್ ಹಾಕೋಬೇಕು. ಎಲ್ಲದಕ್ಕೂ ಡಿನಾಮಿನೇಟರ್. ನ್ಯೂಮರೇಟರ್ 3, ಡಿನಾಮಿನೇಟರ್ 6. ಓಕೆ, ಫ್ರಾಕ್ಷನ್ ಆಗಿ ಅಂತ ಕನ್ವರ್ಟ್ ಮಾಡಬೇಕು. ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿದ್ರೆ ನಾವು ಪ್ರಾಫಿಟ್ ಶೇರ್ ಮಾಡಕ್ಕೆ ಆಗ್ತದೆ. 2/6, 1/6. ಇದರಲ್ಲಿ Z ಶೇರ್ ಯಾವುದು? Z ಶೇರು 1/6. ಈ 1/6 ಪ್ರಾಫಿಟ್ ಅನ್ನ ಶೇರ್ ಮಾಡ್ತಾರೆ. ಮಾಡಬೇಕು. 30,000 ಇಲ್ಲಿ 30,000 ಇಲ್ಲಿ ನೆಟ್ ಪ್ರಾಫಿಟ್ 30,000 ಇದೆ. ಈ 30,000 ಅಲ್ಲಿ 1/6 ತಗೋತೀವಿ. ಬೈ ಚಾನ್ಸ್ ಅದೇನಾದರೂ ಕಡಿಮೆ ಆದರೆ 8,000ಕ್ಕಿಂತ ಕಡಿಮೆ ಆದರೆ ಆಗ ಈ Y ಮತ್ತು X ಮತ್ತು Y ಅವ್ರಿಗೆ ಮಿನಿಮಮ್ ಅಮೌಂಟನ್ನು, ಗ್ಯಾರಂಟಿ ಅಮೌಂಟನ್ನು, ಎಷ್ಟು ಡಿಫ್ರೆನ್ಸ್ ಬರುತ್ತೋ ಅಷ್ಟು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಆಯಿತಾ? ಅವರು ಬಿಟ್ಕೊಡ್ಬೇಕಾಗುತ್ತೆ ಅಷ್ಟನ್ನು. ಎಷ್ಟಿದೆ? ಎಕ್ಸು ಮತ್ತು ವೈ ಅವರಿಬ್ಬರು ಬಿಟ್ಕೊಡ್ಬೇಕಾಗುತ್ತೆ ಮಿನಿಮಮ್ ಅಮೌಂಟ್ ಏನಿದೆ ಅದನ್ನು. ಅರ್ಥ ಆಯ್ತಾ? ಬನ್ನಿ ಈಗ ಇದನ್ನ ಸೊಲ್ಯೂಷನ್ ಹೇಗೆ ಬರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಕ್ವಶನಲ್ಲಿ ಏನಿತ್ತು ಅದು ನಾನು ಇಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಕ್ವಶನಲ್ಲಿ ಏನಿತ್ತು ಅದು ನೋಡಿ. X, Y, Z ಪಾರ್ಟ್ನರ್ಸ್ ಇದ್ದಾರೆ. ಅದರಲ್ಲಿ ಒಂದು ರೇಷಿಯೋ 3:2:1. ಇದನ್ನು ನಾವು ಈ ರೀತಿ ಬರ್ಕೋಬಹುದು. 3/6, 2/6 and 1/6. ಓಕೆ, ಇದನ್ನು ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಕನ್ವರ್ಟ್ ಮಾಡಿಕೊಂಡ್ರೆ ನಾವು ಶೇರ್ ಮಾಡಬೇಕು. ನೆಕ್ಸ್ಟ್ ಬಂದ ಗ್ಯಾರಂಟಿ ಪ್ರಾಫಿಟ್ 8,000. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಅದು ಕ್ವಶನಲ್ಲಿ ಕೊಟ್ಟಿದ್ದು. ಫಸ್ಟ್ ನೀವು ಕ್ವಶನ್ನ ನೋಟ್ಸಲ್ಲಿ ಬರ್ಕೊಳ್ಳಿ. ಬರ್ದು ಆದಮೇಲೆ ನಾನು ಸೊಲ್ಯೂಷನ್ ತೊಗೊಂಡಿದ್ದೀನಿ. ಓಕೆ, ಸೊಲ್ಯೂಷನ್ ಏನು ಆನ್ಸರ್ ಏನು ಬರೀತೀನೋ ಅದನ್ನು ನೀವು ರೆಕಾರ್ಡ್ ಮಾಡಬೇಕು ಆಸ್ ಪರ್ ದ ಪ್ರೊಸೀಜರ್. ನೆಕ್ಸ್ಟು ನೆಟ್ ಪ್ರಾಫಿಟ್ 30,000. ಇಯರ್ ಎಂಡಿಂಗು 31/3/2020. ಇಷ್ಟು ಸಾಕು ಕ್ವಶನಲ್ಲಿ. ಇಷ್ಟನ್ನು ನಾವು ಸಪ್ರೇಟಾಗಿ ತಗೊಂಡಿದ್ದೀನಿ ಏನೇನು ಇದೆ ಅನ್ನೋದನ್ನು. ಯಾಕೆಂದರೆ ಇಷ್ಟಿದ್ರೆ ನಾವು ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಓಕೆ, ಆಸ್ ಪರ್ ದಿಸ್ ಇನ್ಫಾರ್ಮೇಷನ್ ವಿ ಶುಡ್ ಪ್ರಿಪೇರ್
an appropriation account. Appropriation account, it is an account prepared to distribute the profit among the partners according to their ratios. ಓಕೆ, ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಗೊತ್ತಿದೆ ನಿಮಗೆ, ಅದು ಹೇಳಿದ್ದೀನಿ. ಅದನ್ನ ಪ್ರಾಫಿಟನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಒಂದು ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ, ಅದನ್ನು ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ. ಈ ಅಪ್ರಾಪ್ರಿಯೇಷನ್ ಅಕೌಂಟ್ ಹೀಗೆ ಇರುತ್ತೆ, ನೀವು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀವಿ. ಅದೇ ಮೆಥಡಲ್ಲಿ ನಾವು ಅದೇ ಫಾರ್ಮೆಟಲ್ಲಿ ಪ್ರಿಪೇರ್ ಮಾಡಬೇಕು. ಇಲ್ಲಿ ಫಸ್ಟ್ ಏನು ತಗೋತೀವಿ ನಾವು ತಗೊಳ್ಳುವಾಗ ನೆಟ್ ಪ್ರಾಫಿಟಿಂದ ಸ್ಟಾರ್ಟ್ ಮಾಡ್ತೀವಿ. ನೆಟ್ ಪ್ರಾಫಿಟ್ ಆ್ಯಂಡ್ ಫೀ, ನೆಟ್ ಪ್ರಾಫಿಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಂದ ಕೊಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇಟ್ ಈಸ್ ನೆಟ್ ಪ್ರಾಫಿಟ್. Net profit given in the problem rupees 30,000, rupees 30,000, rupees 30,000, and there is no other items, that is interest on capital, no interest on drawings, salary, commission. There is no information given in the problem. Therefore, we should not adjust that items. We only distribute the profit. Before distributing the profit, we should given a guaranteed amount to the new partner. Okay, ಇಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ಗಳು ಇಲ್ಲ, ಬರೀ ಪ್ರಾಫಿಟ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತಾರೆ. ಆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಮುಂಚೆ ನಮ್ಮದು ಗ್ಯಾರಂಟಿಡ್ ಅಮೌಂಟ್ ಕೊಡಿ ಅವರಿಗೆ. ಯಾರಿಗೆ? ಝಡ್ಗೆ ಏನಾದರೂ ಡಿಫಿಷಿಯನ್ಸಿ ಬಂದರೆ ಆ ಡಿಫಿಷಿಯನ್ಸಿ ಅಮೌಂಟ್ ನಮಗೆ ಪೇಮೆಂಟ್ ಮಾಡಬೇಕು. ಅವ್ರಿಗೆ ಎಷ್ಟು ಡಿಫಿಷಿಯನ್ಸಿ ಬರುತ್ತೋ ಅದನ್ನು ಓಲ್ಡ್ ಪಾರ್ಟ್ನರ್ಸಿಂದ ಕೊಡಬೇಕಾಗುತ್ತೆ. ಉಳಿದಂಥ ಪಾರ್ಟ್ನರ್ಸಿಂದ ಎಕ್ಸು ಮತ್ತು ವೈಯಿಂದ ಕೊಡಬೇಕಾಗುತ್ತೆ. ಇದು ಇಷ್ಟೇ, ಇಲ್ಲಿ ಯಾವುದೇ ಇನ್ಕಮ್ಸ್ ಇಲ್ಲ, ಇಲ್ಲಿ ಯಾವುದೇ ಎಕ್ಸ್ಪೆಂಡಿಚರು ಪಾರ್ಟ್ನರ್ಸ್ಗೆ ರಿಲೇಟೆಡ್ ಯಾವುದೂ ಇಲ್ಲ. ಟೋಟಲ್ ತಗೊಳ್ಳೋಣ. ಟೋಟಲ್ ಈಸ್ 30,000. ಕ್ರೆಡಿಟ್ ಸೈಡ್ ಎಕ್ಸಸ್ rupees 30,000. 30,000 to be distributed to all partners according to their ratios. Okay, 30,000 should be distributed to all partners according to their ratios. This profit transfer to the distributed profit transfer to each individual partner account. Profits transferred to partners capital accounts. ಓಕೆ, ಏನು ಪ್ರಾಫಿಟ್ ಬರುತ್ತೆ 30,000 ಅಷ್ಟೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅಡ್ಜಸ್ಟ್ ಮಾಡಿ ಅದು ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡೋದಷ್ಟು ನಾವು ಗ್ಯಾರಂಟಿಡ್ ಅಮೌಂಟ್ ಕೊಡಬೇಕಾಗುತ್ತೆ. ಗ್ಯಾರಂಟಿಡ್ ಅಮೌಂಟ್ ಅಡ್ಜಸ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇನ್ನರ್ ಕಾಲಮ್ ಅಲ್ಲಿ, ಓಕೆ, ಇನ್ನರ್ ಕಾಲಮಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ ಫಸ್ಟು, ಆಮೇಲೆ ಔಟರ್ ಕಾಲಮ್ನ ತಗೊಳ್ಳೋಣ. ಇನ್ನರ್ ಕಾಲಮ್ ಯಾರು ಫಸ್ಟ್ ಕೊಡಬೇಕಾಗುತ್ತೆ? ಎಕ್ಸ್ ಪಾರ್ಟ್ನರ್, ಎಕ್ಸ್ ಶೇರ್ ಏನು ಬರುತ್ತೆ ನೋಡಿ, ಅಮೌಂಟ್ 30,000 ಪ್ರಾಫಿಟ್ ಇದೆ, ಅದನ್ನ ಎಕ್ಸ್ ಶೇರ್ 3/6, that is 15,000. ಇನ್ನರ್ ಕಾಲಮ್ ಅಮೌಂಟ್ 15,000. ಎಕ್ಸ್ಗೆ ಎಷ್ಟು ಕೊಡಬೇಕು ಅಮೌಂಟು, ಎಷ್ಟು ಬರುತ್ತೆ ಅಂದರೆ 15,000 ಬರುತ್ತೆ. ಇನ್ನರ್ ಕಾಲಮ್ ಹಾಕಿ, ಯಾಕೆಂದರೆ ಬೈ ಚಾನ್ಸ್ ಅವ್ರಿಗೆ ಗ್ಯಾರಂಟಿಗೆ ಅಮೌಂಟ್ ಬರಲಿಲ್ಲ ಅಂದರೆ ಇವರಿಂದ ಡಿಫಿಷಿಯನ್ಸಿನ ಇವರಿಂದ ರಿಕವರಿ ಮಾಡಬೇಕಾಗುತ್ತೆ. ಇವರಿಂದ ಇಬ್ಬರಿಂದ ರಿಕವರಿ ಮಾಡಿ ಅವ್ರಿಗೆ ಆ್ಯಡ್ ಮಾಡಬೇಕು, ಪೇಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಇನ್ನರ್ ಕಾಲಮಲ್ಲಿ ಹಾಕಿ 15,000 ಎಕ್ಸ್ಗೆ ಬರುತ್ತೆ. ನೆಕ್ಸ್ಟು ಸೆಕೆಂಡ್, ಇಲ್ಲಿ ಗ್ಯಾಪ್ ಬಿಡಿ. ಯು ಶುಡ್ ಗಿವ್ ಎ ಸಫಿಷಿಯೆಂಟ್ ಗ್ಯಾಪ್ ಬಿಫೋರ್ ಎಂಟ್ರಿ ದ ನೆಕ್ಸ್ಟ್ ಪಾರ್ಟ್ನರ್ ಕ್ಯಾಪಿಟಲ್. ಓಕೆ, ಸ್ವಲ್ಪ ಗ್ಯಾಪ್ ಬಿಡಿ. ಗ್ಯಾಪ್ ಏನು ಬರೀತೀರಾ? ಲೆಸ್ share of deficiency, share of deficiency. Okay, gap ಇರಲಿ, ಎಷ್ಟು ಗ್ಯಾಪ್ ಇಟ್ಕೊಂಡು ನಾವು ನೆಕ್ಸ್ಟ್ ಒಂದನ್ನು ತಗೊಳ್ಳೋಣ. ನೆಕ್ಸ್ಟ್ ಪಾರ್ಟ್ನರ್ನ ತಗೊಳ್ಳೋಣ.
ಶೇರ್ ಆಫ್ ಡಿಫಿಷಿಯನ್ಸಿ ಮೈನಸ್ ಮಾಡಬೇಕು. ಮೈನಸ್ ಮಾಡಬೇಕಂದ್ರೆ ನಾವು ಅಲ್ಲಿ ವರ್ಕ್ ಮಾಡಬೇಕು. ವರ್ಕ್ ಮಾಡಾದ್ಮೇಲೆ ನಾವು ಇಲ್ಲಿ ಮೈನಸ್ ಮಾಡೋಣ. ಮೈನಸ್ ಮಾಡೋದಕ್ಕೆ ಗ್ಯಾಪನ್ನು ಬಿಡಬೇಕು. ನೆಕ್ಸ್ಟ್ ಸೇಮ್ ವೈ ಕಡೆ y share of profit according to his ratio. Y share of profit according to his ratio. It is 2/6. Its ratio is 2/6. Rupees 10,000. Rupees 10,000 y share of profit. Before adjusting the guaranteed profit, okay, deficiency of the Z. Here also give a gap. Share of deficiency. Okay, I should give a gap for entry for the deficiency amount. Next, Z share. Z 30,000 into 1/6. Z share 30,000 into 1/6. That is 5,000. The amount payable to the Z is rupees 5,000. Yes. ಇದು ಗ್ಯಾರಂಟಿಡ್ ಅಮೌಂಟ್ಗಿಂತ ಕಡಿಮೆ ಆಯಿತು. ಕಡಿಮೆ 8,000 ಇರಬೇಕಾಗಿತ್ತು, 5,000 ಆಗಿದೆ. 3,000 ಕಡಿಮೆ ಆಗಿದೆ. 3,000 ಕಡಿಮೆ ಆಗಿದೆ ಅಂದರೆ ನಾವು 3,000 ಇವರ ಅದರ್ ಪಾರ್ಟ್ನರ್ಸ್ ಇಂದ ಕಲೆಕ್ಟ್ ಮಾಡಿ ಇವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಎಕ್ಸ್ ಮತ್ತು ವೈ ಇಂದ ಕಲೆಕ್ಟ್ ಮಾಡಿ ಅಷ್ಟು ಅಮೌಂಟನ್ನು ರೆಕವರ್ ಮಾಡಿ ಇವರಿಗೆ ಆ್ಯಡ್ ಮಾಡಬೇಕು. ಅವರಲ್ಲಿ ಮೈನಸ್ ಮಾಡಬೇಕು, ಇಲ್ಲಿಗೆ ಆ್ಯಡ್ ಮಾಡಬೇಕು. ಹೌದಾ? ಆ್ಯಡ್ deficiency received from X and Y. Deficiency received by X and Y. Deficiency received by X and Y. X ಮತ್ತು Y ಇಂದ ಎಷ್ಟು ಡೆಫಿಷಿಯನ್ಸಿ ರಿಸೀವ್ ಮಾಡ್ತಾರೆ ಅದು ಇರಬೇಕು. ಇವ್ರು ಪೇಡ್ ಮಾಡ್ತಾರೆ, ಇವ್ರು ರಿಸೀವ್ ಮಾಡ್ತಾರೆ. ಆ ರಿಸೀವ್ ಮಾಡಿದ್ದನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡಬೇಕು. ಟೋಟಲ್ 8,000 ನಾವು ಝೆಡ್ಗೆ ಕೊಡಲೇಬೇಕು. ಪ್ರಾಫಿಟನ್ನು 8,000 ಪೇಮೆಂಟ್ ಮಾಡಲೇಬೇಕು. 8,000 ಅವ್ರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಲೇಬೇಕು. ಹಾಗಾಗಿ 8,000 ಬರಲ್ಲ, 5,000 ಬಂದಿದೆ. ಈಗ ಏನು ಮಾಡ್ತೀವಿ ನಾವು 15,000 ಎಷ್ಟನ್ನ ಮೈನಸ್ ಮಾಡಬೇಕು. ಮೈನಸ್ ಮಾಡಬೇಕಂದ್ರೆ ಈ ರೇಷಿಯೋದಲ್ಲೇ ಮೈನಸ್ ಮಾಡ್ತೀವಿ. ಒಂದು ರೇಷಿಯೋ ಏನಿದೆ ಆ ರೇಷಿಯೋದಲ್ಲಿ ಮೈನಸ್ ಮಾಡಬೇಕು. ಇವರಿಗೆ 10,000 ಮೈನಸ್ ಮಾಡಬೇಕು. ಎರಡೂ ಸೇರಿದ್ರೆ ಇವರಿಗೆ ಅಷ್ಟೊಂದು ಆ್ಯಡ್ ಮಾಡಬೇಕು. 3,000 ಆ್ಯಡ್ ಮಾಡಿ 8,000 ಅವ್ರದ್ದು ಅಮೌಂಟನ್ನು ಫಿಕ್ಸ್ ಮಾಡಲೇಬೇಕು. ಯಾಕೆಂದರೆ ಅದು ಮಿನಿಮಮ್ ಗ್ಯಾರಂಟಿ. 8,000 ಬಂದ್ಬಿಟ್ಟಿದ್ರೆ, ಶೇರೇ 8,000 ಬಂದಿದ್ದರೆ ನಾವು ಯಾವುದನ್ನು ಅದರ್ ಪಾರ್ಟ್ನರ್ಸ್ ಅವ್ರಿಗೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲೇನಾಗಿದೆ, ಕಡಿಮೆ ಆಗಿದೆ. ಯಾವಾಗ ಅದು ಮಿನಿಮಮ್ ಅಮೌಂಟ್ಗಿಂತ ಕಡಿಮೆ ಆಯಿತು, ನಾವು ವರ್ಕಿಂಗ್ ನೋಟ್ ಹಾಕೋಬೇಕು. ವರ್ಕಿಂಗ್ ನೋಟ್ ಹಾಕಿ ಅದು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಮಾಡೋಣ, ವರ್ಕಿಂಗ್ ನೋಟ್ ಹಾಕೋಣ. ಓಕೆ, ವರ್ಕಿಂಗ್ ನೋಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಡಿಫಿಷಿಯನ್ಸಿ ಅಮೌಂಟ್. ಡಿಫಿಷಿಯನ್ಸಿ ಅಮೌಂಟ್ ಏನು ಬರುತ್ತೋ ಅದನ್ನು ಕ್ಯಾಲ್ಕುಲೇಷನ್ ಹಾಕೋಕ್ಕೆ ಒಂದು note to calculation of deficiency amount. It is Z share of deficiency to be borne by X and Y. Note to be prepared to find out that the share of deficiency to be borne by X and Y. Okay.
Okay. First, we have to take the minimum profit guaranteed to Z. Minimum profits guaranteed to Z. What is the amount of minimum profits guaranteed by X and Y to Z? ಎಷ್ಟಿದೆ ಇಲ್ಲ ನೋಡಿ 8,000 rupees. 8,000 rupees minimum guarantee amount, guarantee profits. Okay, ಎಷ್ಟಿದೆ 8,000 ಅನ್ನು ತಗೋಬೇಕು. ಮಿನಿಮಮ್ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಆಕ್ಚುಯಲಿ ಪ್ರಾಫಿಟ್ ಶೇರ್ ಟು Z, actual profit share according to his ratio, that is rupees. Actually already we are share the actual amount to Z, rupees 5,000 less share of share in profit, share in profits, share in profits as per profit sharing ratio, as per profit sharing ratio rupees 5,000, that is 30,000 into 1/6, rupees 5,000. 5,000 8,000 minus 5,000 is equal to 3,000. This is called deficiency amount. Deficiency amount to be borne by X and Y according to their ratios. This is called deficiency profits or amounts to be borne by X and Y. X and Y. X and Y in their profit sharing ratio. In their profit sharing ratio. That is, their profit sharing ratio is 3:2 is equal to 3/5, 2/5, 3/5, 2/5. ನೋಡಿ ಇಲ್ಲಿಗೆ ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಎಷ್ಟಿತ್ತು, ಎಷ್ಟು ಕೊಡಬೇಕು, 8,000 ಗ್ಯಾರಂಟಿ ಕೊಟ್ಟಿದ್ರು, ಭರವಸೆ ಕೊಟ್ಟಿದ್ರು. ಆ ಭರವಸೆ ಕೊಟ್ಟಿದ್ರೆ ಆಕ್ಚುಲಿ ಅವ್ರಿಗೆ ಬಂದಂಥ ಪ್ರಾಫಿಟ್ ಈ ವರ್ಷದಲ್ಲಿ ಅವ್ರಿಗೆ ಬಂದಂಥ ಪ್ರಾಫಿಟ್ ಎಷ್ಟಿದೆ, 5,000 ಇದೆ, 5,000 ರೂಪಾಯಿ. ಅಂದರೆ 3,000 ರೂಪಾಯಿ ಡೆಫಿಸಿಯನ್ಸಿ ಆಯಿತು, ಕಡಿಮೆ ಆಯಿತು, ಕೊರತೆ ಆಯಿತು. ಈ 3,000 ರೂಪಾಯಿ ಏನು ಕೊರತೆ ಆಯಿತು ಅದನ್ನು ಉಳಿದಂಥ ಪಾರ್ಟ್ನರ್ ಎಕ್ಸ್ ಮತ್ತು ವೈ ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ನಾವು ಕೊಡ್ತೀವಿ ಅಂತ. ಅವ್ರು ಕೊಡ್ತಾರೆ. ಇವ್ನಿಗೇನು ಕಡಿಮೆ ಆದ್ರೂ ಅದನ್ನು ಅವ್ರು ಕೊಡೋಕ್ಕೆ ಅವ್ರು ಒಪ್ಕೊಂಡಿದ್ದಾರೆ, ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ. ಹಾಗಾಗಿ ಗ್ಯಾರಂಟಿ ಅಮೌಂಟ್ ಏನು ಬರುತ್ತೋ, ಎಷ್ಟು 3,000 ಡೆಫಿಸಿಯನ್ಸಿ ಅಮೌಂಟ್ ಏನು ಬರುತ್ತೋ ಅದನ್ನು ಎಕ್ಸ್ ಮತ್ತು ವೈ ಪೇಮೆಂಟ್ ಅವ್ರಿಗೆ ಪೇ ಮಾಡಬೇಕಾಗುತ್ತೆ. ಆದರೆ ಪೇ ಮಾಡಬೇಕಾದ್ರೆ ಹೇಗೆ ಪೇಮೆಂಟ್ ಮಾಡ್ತಾರೆ, ಅರ್ಧ ಪೇಮೆಂಟ್ ಮಾಡ್ತಾರೆ, ಆಫ್ ಇಲ್ಲ, ಅಥವಾ ಇನ್ನೇನಾದರೂ ಬೇರೆ ಇದೆಯಾ, ಇಲ್ಲ, ಅವ್ರದ್ದು ರೇಷಿಯೋ ಇದೆ, ಅವ್ರದ್ದು ರೇಷಿಯೋ ಇದೆ, 3:2:1 ಇದೆ. ಅದರಲ್ಲಿ 3:X ಮತ್ತು Y ರೇಷಿಯೋ, ಅವೆರಡು ರೇಷಿಯೋ ತಗೋಬೇಕು. ಓಕೆ, ಅವ್ರದ್ದು ರೇಷಿಯೋ ಏನಿದೆ ಆ ರೇಷಿಯೋದಲ್ಲಿ ಶೇರ್ ಮಾಡಿಕೊಡ್ಬೇಕು. ಅವನ ರೇಷಿಯೋನ ಬಿಟ್ಟು ಇವ್ರದ್ದು ಏನು ರೇಷಿಯೋ ಇದೆ ಆಯಿತಾ, ಈ ಯಾರು ಕೊಡ್ತಾ ಇದ್ದಾರೋ ಅವ್ರ ರೇಷಿಯೋದಲ್ಲಿ
ಶೇರನ್ನು ಮಾಡಬೇಕಾಗುತ್ತೆ, ಶೇರನ್ನು ಕೊಡಬೇಕಾಗುತ್ತೆ. ಈಗ ಶೇರ್ ಹೇಗೆ ಶೇರ್ ಮಾಡ್ತಾರೆ ನೋಡಿ. ಎಕ್ಸ್ ಶೇರ್ ಇನ್ ಡಿಫಿಸಿಯನ್ಸಿ, ಎಕ್ಸ್ ಶೇರ್ in deficiency ಓಕೆ. ಎಕ್ಸ್ ಶೇರ್ ನ ಮಾಡೋದು ಇದೆ, ರೇಷಿಯೋ ಇದೆ ಗ್ಯಾರಂಟಿ ಅಮೌಂಟ್ 3000, ಡಿಫಿಷಿಯನ್ಸಿ ಅಮೌಂಟ್ 3000 into 3/5 is equal to 1800. Next to Y share in deficiency. Y share in deficiency. That is 3000 deficiency amount into 2/5 is equal to 1200. The amount 1800 given by X to Z and rupees 1200 given by Y to Z. That is deficiency amount. Total 3000 rupees given by the X and Y partner to Z. ಆಯ್ತಾ? ಎಷ್ಟು ಕೊಡಬೇಕಾಗುತ್ತೆ? 1800 X ಕೊಡಬೇಕಾಗುತ್ತೆ, ನೆಕ್ಸ್ಟ್ Y 1200 rupees ನ ಕೊಡಬೇಕಾಗುತ್ತೆ. ಎಲ್ಲೂ ಸೇರಿದ್ರೆ 3000 ರೂಪಾಯಿನ ಪೇಮೆಂಟ್ ಕೊಡಬೇಕಾಗುತ್ತೆ. ಯಾರಿಗೆ? ಝಡ್ಗೆ. ಅದನ್ನೇ ಡಿಫಿಷಿಯನ್ಸಿ ಅಮೌಂಟ್ ಅಂತ ಕರಿತೀವಿ. ಗ್ಯಾರಂಟಿಡ್ ಅಮೌಂಟ್ಗಿಂತ ಕಡಿಮೆ ಆದಾಗ ಮಾತ್ರ ನಾವು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ವರ್ಕಿಂಗ್ ನೋಟ್ ಹಾಕಬೇಕು. ಸೇಮ್ ವರ್ಕಿಂಗ್ ನೋಟ್ ನೀವು ನೆಕ್ಸ್ಟ್ ಪ್ರಾಬ್ಲಮ್ ಮಾಡಿದ್ರು ಇದೇ ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಬೇಕು. ಈ ರೀತಿ ಡಿಫಿಷಿಯನ್ಸಿ ಅಮೌಂಟ್ ಎಷ್ಟು ಬರುತ್ತೆ, ಡಿಫಿಷಿಯನ್ಸಿ ಅಮೌಂಟ್ ಅಂತಂದ್ರೆ ಮಿನಿಮಮ್ ಪ್ರಾಫಿಟ್ಸ್ ಗ್ಯಾರಂಟಿ ಎಷ್ಟು ಕೊಟ್ಟಿರ್ತಾರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಅದರಲ್ಲಿ ಶೇರಿಂಗ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಒಂದು ಏನು ಶೇರ್ ಬರುತ್ತೋ ಅದನ್ನು ತಗೊಳ್ಳಿ. 5000 rupees ಬರ್ತಿದೆ ನೋಡಿ, ಅದನ್ನು ತಗೊಳ್ಳಿ, ಮೈನಸ್ ಮಾಡಿ. ನೆಕ್ಸ್ಟ್ ಮೈನಸ್ ಮಾಡಿದ್ರೆ 3000 ಬರುತ್ತೆ. ಆ 3000 ಏನು ಬಂದಿದೆಯೋ ಡಿಫಿಷಿಯನ್ಸಿ ಅಂತ ಕರಿತೀವಿ. ಡಿಫಿಷಿಯನ್ಸಿ ಕರೆದಾಗ ಆ ಡಿಫಿಷಿಯನ್ಸಿನ ಇವರು ಯಾರು ರಿಮೈನಿಂಗ್ ಪಾರ್ಟ್ನರ್ಸ್ ಯಾರಿದ್ದಾರೆ, ಝೆಡ್ ಆದಮೇಲೆ ಎಕ್ಸ್ ವೈ ಇದ್ದಾರಲ್ಲ, ಅವರು ಅವ್ರದ್ದೇ ಆದ ರೇಷಿಯೋದಲ್ಲಿ ಅದನ್ನು ಶೇರ್ ಮಾಡಬೇಕು, ಅವ್ರದ್ದೇ ಆದ ರೇಷಿಯೋದಲ್ಲಿ ಅವ್ರಿಗೆ ಕೊಡಬೇಕಾಗುತ್ತೆ. ಅದಾಯ್ತಾ? ಈಗ ಅಷ್ಟು ವರ್ಕಿಂಗ್ ನೋಟ್ ಆದಮೇಲೆ ಇಲ್ಲಿ ಬಂದು ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀವಿ ನೋಡಿ, ಈ ಗ್ಯಾಪ್ಗೆ ತಗೋಬೇಕು. ಆಯ್ತಾ? ಯಾರಿಂದ 15,000 ಇದೆ, 15,000 ಪ್ಲಸ್ ಶೇರ್ ಆಫ್ ಡಿಫಿಷಿಯನ್ಸಿ, ಶೇರ್ ಇನ್ ಡಿಫಿಷಿಯನ್ಸಿ ನೋಡಿ, ಅದೇ ಶೇರ್ ಇನ್ ಡಿಫಿಷಿಯನ್ಸಿ, ಶೇರ್ ಇನ್ ಅಂತ ತಗೊಳ್ಳಿದ್ರೆ ಶೇರ್ ಇನ್ ಡಿಫಿಷಿಯನ್ಸಿ, ಶೇರ್ ಇನ್ ಡಿಫಿಷಿಯನ್ಸಿ rupees 1800, rupees 1800 minus ಮಾಡಿ 13,200 outer column 13,200 profit to X, final profit to X. Next Y share is 10,000 but less share in deficiency rupees 1,200 is the deficiency amount. Outer column 8,800 and deficiency received by X and Y. Z share 5,000. ಈ ಡಿಫಿಷಿಯನ್ಸಿ ಏನು ಇವರಿಂದ ಪಡ್ಕೊಂಡಿದ್ದಾರೋ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಡಿಫಿಷಿಯನ್ಸಿ received by X and Y. X 1,800, Y 1,200. Total 5,000 plus 1,800 plus 1,200 is equal to 8,000. Z share of the profit 8,000. Okay. This the account, profit and loss appropriation account, to distribute the profit when the minimum amount of profit guaranteed to the admitted partner.
ಓಕೆ, ಯಾರು ಹೊಸದಾಗಿ ಅಡ್ಮಿಟ್ ಆಗಿರ್ತಾರೋ ಅವ್ರಿಗೆ ಪ್ರಾಫಿಟನ್ನು ಮಿನಿಮಮ್ ಗ್ಯಾರಂಟಿ ಕೊಟ್ಟಿರ್ತಾರೆ. ಆ ಮಿನಿಮಮ್ ಗ್ಯಾರಂಟಿ ಕೊಟ್ಟಾಗ ಯಾವ ರೀತಿ ಮಾಡಬೇಕು, ಮಿನಿಮಮ್ ಅಮೌಂಟ್ ಅವ್ರಿಗೆ ಬರಲಿಲ್ಲ ಅಂದರೆ ಶೇರ್ ಮಾಡುವಾಗ ಅದರ ಡಿಫಿಷಿಯನ್ಸಿ ಫೈಂಡ್ ಔಟ್ ಮಾಡಿ ಅದನ್ನು ರಿಮೈನಿಂಗ್ ಪಾರ್ಟ್ನರ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ನೋಟ್ಸಲ್ಲಿ ಇದನ್ನು ರೆಕಾರ್ಡ್ ಮಾಡಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.